ಹಾಲ್ ಎಲ್ಲರಿಗೂ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಅನ್ನೋದು ವ್ಲಾಗ್. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇದು ನಾನು ವ್ಲಾಗ್ ಮಾಡ್ಕೊಬೇಕು ಅಂತಲೇ ಅಂದ್ಕೊಂಡಿಲ್ಲ, ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಕ್ಕು ಹೊಟ್ಟೆ ನೋವು ಬರುತ್ತೆ. ಏನಪ್ಪ ಸಹನ ಇಷ್ಟೊಂದು ಟೆರರ್ ಅನಿಸುತ್ತೆ. ನೋಡಿ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಮತ್ತೊಂದು ರ್ಯಾಟ್ ರೆಸ್ಕ್ಯೂನು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಏನು ಎತ್ತ ಅಂತ ನೋಡಿ. ಮೊದಲು ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಎಷ್ಟೊಂದು ಹಾವುಗಳು ಬರ್ತಾಯಿದೆ ಹಾಗೆ ಹೀಗೆ ಅಂತ. ಇವಾಗ ನೋಡಿದ್ರೆ ಇಲಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಅಲ್ದಿರ ಸಣ್ಣ ಸಣ್ಣ ಇಲಿ ಬರುತ್ತಲ್ಲ, ಅದನ್ನು ಏನಂತಾರೆ, ಮೂಗಿಲಿ ಅಂತಾರಲ್ಲ, ಸುಂಡಿಲಿ ಅಂತಾರೆ. ನನಗದ್ರ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟಾಗಿ ನಮ್ಮ ಮನೆಗೆಲ್ಲೂ ಇಲಿಗಳು ಬರೋದಕ್ಕೆ ಸ್ಪೇಸ್ ಇಲ್ಲ, ಬಿಕಾಸ್ ನಮ್ಮ ಮನೆ ಸುತ್ತಲೂ ಕವರ್ ಆಗಿದೆ. ಎಲ್ಲೂ ಬರೋದಕ್ಕೆ ಜಾಗ ಇಲ್ಲ. ಮಿಸ್ಸಾಗಿ ಕೆಲವೊಮ್ಮೆ ವರ್ಷದಲ್ಲಿ ಒಂದು ಸಲ ಇಲ್ಲ 2 ಸಲ ಬಂದ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಾವೇನು ಕಾಡಲ್ಲಿಲ್ಲ ಅಲ್ವಾ, ಊರಲ್ಲಿರೋದ್ರಿಂದ ಮೋರಿಗಳು ನಮ್ಮ ಅಕ್ಕಪಕ್ಕ ಇರೋದ್ರಿಂದ ಬಂದೇ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಲ್ಲಿತ್ತು ಅಂತಂದರೆ, ನಾನು ನಿಮ್ಗೆ ಅಲ್ಲಿ ಸಿಲಿಂಡರ್ ತೋರಿಸ್ತಾ ಇಲ್ವಾ, ಸಿಲಿಂಡ್ರ್ ಒಳಗಡೆ ತಗ್ಲಾಕೊಂಡ್ಬಿಟ್ಟಿತ್ತು. ಸಿಲಿಂಡ್ರ್ ಮೇಲ್ಗಡೆ ಮೊರ ಇದೆ, ಮೊರದೊಳಗಡೆ ಇತ್ತು. ಅದನ್ನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಈ ಜಾಗ ಇದೆ ನೋಡಿ, ಇಲ್ಲಿ ಟೈಲ್ಸ್ಗಳಿದೆ ನೋಡಿ. ಈ ಟೈಲ್ಸ್ಗಳ ಮಧ್ಯೆ ಸೇರ್ಕೊಂಡ್ಬಿಟ್ಟಿದೆ. ಎಸ್ಕೇಪ್ ಆಗೋಕ್ಕೆ ಒಳ್ಳೆ ಜಾಗ ಅದು ಅಂದ್ಕೊಂಬಿಟ್ಟು ನಾವು ಕೈಗಳು ಹಾಕೋಕ್ಕಾಗಲ್ಲ ಅಲ್ವಾ, ಚಿಕ್ಕ ಜಾಗ ಏನಿರುತ್ತೋ ಏನೋ ಅನ್ನೋ ಭಯ ಇರುತ್ತೆ. ನಾವು ಕೈ ಹಾಕೋದಕ್ಕೆ ಹೋಗಲ್ಲ ಅಂದ್ಬಿಟ್ಟು ಮೆಲ್ಲಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಬುದ್ಧಿವಂತ ಅಂದ್ಕೊಂಡು, ನನಗಿಂತ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದೆ ಪಾಪ ಅದು. ಅದಕ್ಕಿನ್ನೂ ಗೊತ್ತಿಲ್ಲ, ನಾನು ಅದನ್ನು ಮೀರಿಸ್ತೀನಿ ಅಂತ ಅದಕ್ಕೆ ಗೊತ್ತಿಲ್ಲ. ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಲಾಸ್ಟಲ್ಲಿ ಒಂದು ಟೈಲ್ಸ್ ಇದೆ ನೋಡಿ, ಇಲ್ಲಿ ಇಟ್ಕೆ ಹಿಂದೆ 4 ಟೈಲ್ಸ್ ಇದೆ. ಆ ಟೈಲ್ಸ್ ಹಿಂದ್ಗಡೆಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಕೈ ಹಾಕಿದ್ರೂ ಸಿಗ್ತಾ ಇರಲಿಲ್ಲ. ಅದು ನಾನು ಕೈ ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ ಬಿಡಿ, ಅದು ಸೆಕೆಂಡ್ರಿ. ಸಣ್ಣ ಪುಟ್ಟ ಜಾಗಗಳಿಗೆಲ್ಲ ನಾನು ಕೈ ಹಾಕೋಕ್ಕೆ ಹೋಗಲ್ಲ. ಒಂದು ಸಲ ಏನಾಗಿತ್ತು ಅಂದರೆ, ಹೀಗೇ ನಾನು ಚಿಕ್ಕವಳಿರ್ಬೇಕಾದ್ರೆ ಮೇ ಬಿ ನಾನು 6th ಇಲ್ಲ 7th ಇರೋ ಟೈಮಲ್ಲಿ ಅಜ್ಜಿ ಮನೆಗೆ ಹೋಗಿದ್ದೆ. ಅಜ್ಜಿ ಮನೆ ಒಂದೇ ಊರಲ್ಲಿರೋದು, ಕೋಡಿಹಳ್ಳಿಲಿರೋದು. ಹೋಗಿದ್ದೆ. ಹಾಗೆ ಅಜ್ಜಿ ಏನಂತ ಹೇಳಿದರು ಅಂದರೆ, ನನಗೆ ನೀನು ಚಿಕ್ಕ ವಯಸ್ಸಲ್ಲಿ ಹಾಕ್ಕೊತಿದ್ದಂಥ ಸ್ಲಿಪ್ಪರ್ ನಾನು ಇನ್ನೂ ಹಾಗೆ ಜೋಪಾನವಾಗಿ ಇಟ್ಟಿದ್ದೀನಿ. ಪಾಮ್ ಸ್ಲಿಪ್ಪರ್ ಅಂದರೆ ನಡಿಬೇಕಾದ್ರೆ ಸೌಂಡ್ ಬರುತ್ತಲ್ಲ, ಪಾಮ್ ಅಂತ, ಆ ರೀತಿ ಸ್ಲಿಪ್ಪರ್ನ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಅಂದರು. ನಾನು ಇರಲಾರ್ದೆ ಎದ್ದೋಳು, ಸರಿ ನನಗೆ ಇವಾಗಲೇ ಬೇಕು, ತೋರಿಸಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಜ್ಜಿ ಸರಿ ಆಯಿತು ತೋರಿಸ್ತೀನಿ ಅಂತ ಅಂದ್ಬಿಟ್ಟು, ಅಂದರೆ ಇನ್ನು ಹಳ್ಳಿಗಳಂದಮೇಲೆ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂದರೆ 2 ಸೈಡ್ಸ್ ಒಟ್ಟಿಗೆ ಸೇರಿಕೊಂಡಿದೆ. ಅಂದರೆ ಹಾಫ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ, ಇನ್ನು ಹಾಫ್ ಸೈಟಲ್ಲಿ ಫುಲ್ ಅವರು ಗಿಡಗಳು ಅದು ಏನೇನು ಬೇಕು ಅದನ್ನೆಲ್ಲ ಬೆಳ್ಕೊಂಡಿದ್ದಾರೆ. ಮೆಟ್ಲು ಕೆಳಗಡೆ ಏನು ಬೇಕು ಮಾಮೂಲಿ ಅಲ್ಲಿ ಏನೇನು ಬೇಕಾಗುತ್ತೆ, ಬಟ್ಟೆ ಒಗೆಯೋದಕ್ಕೆ ಬಕೆಟ್ಸ್ಗಳು, ಸೌದೆಗಳು, ಒಲೆಗ್ಸ್ ಬೇಕಾಗಿರುವಂಥ ಸೌದೆಗಳಾಗಿರ್ಬೋದು, ಆಮೇಲೆ ಅಲ್ಲಿ ಹಿಂದೆ ಇದೆ ಗಿಡಗಳೆಲ್ಲ ಹಾಕ್ಕೊಳಕ್ಕಿದೆ ಅಂತ, ಅದಕ್ಕೆ ಮೊಚ್ಚಾಗಿರ್ಬೋದು, ಕುಡ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಅಲ್ಲೇ ಇಟ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಬಕೆಟ್ ಒಳಗಡೆ ಇಟ್ಟಿದ್ರು ಅತ್ತೆ. ಸರಿ ಅಂದ್ಬಿಟ್ಟು ಬಕೆಟ್ ಒಳಗಡೆ ಹಾಕಿದ್ದು ಅವ್ರಿಗೆ ನೆನಪಿದ್ದಿದ್ದ ಕಾರಣ ಅದೇ ಬಕೆಟಿಗೆ ಕೈ ಹಾಕಿದ್ರೆ ಕೈಗೇನೋ ಮುಲ ಅಂದಂಗೆ ಆಯಿತು ಪಾಪ ಅವರಿಗೆ. ಇಮ್ಮಿಡಿಯೇಟ್ ಕೈ ಎತ್ಕೊಂಡು ಹೊರಗಡೆ ಬಂದ್ಬಿಟ್ಟು ಏನೋ ಇದೆ ಅಂದ್ಬಿಟ್ಟು, ಆಮೇಲೆ ಅಕ್ಕಪಕ್ಕದ ಜನಗಳನ್ನೆಲ್ಲ ಕರೆಸಿ ಆಮೇಲೆ ನೋಡಿದ್ರೆ ಅದರೊಳಗಡೆ ನಾಗರಾವಿತ್ತು. ಅಪ್ಪ ಸೀರಿಯಸ್ಲಿ ಎಷ್ಟು ಭಯ ಆಗಿತ್ತು ಅಂತ ಅಂದರೆ, ಅದೊಂದು ಸ್ಲಿಪ್ಪರಿಗೆ ಯಪ್ಪ ಜೀವನ ಬಾಯಿಗೆ ಬಂದಂಗೆ ಆಗಿಬಿಟ್ಟಿತ್ತು. ಯಾಕಾದರೂ ನಾನು ಸ್ಲಿಪ್ಪರ್ ಕೇಳಿದೆ ಅಂತ ಅನ್ನಿಸ್ಬಿಡ್ತು ನನಗೆ ಆ ಟೈಮಲ್ಲಿ. ಆಮೇಲೆ ಅನ್ನಿಸ್ತು, ನಾನು ಕೇಳ್ದದಕ್ಕೆ ಅಲ್ಲಿಂದ ಅಕಸ್ಮಾತ್ ಅವ್ರು ನೋಡ್ಕೊಂಡಿರಲಿಲ್ಲ ಅಂದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ರಿಂದ ಅಜ್ಜಿ ನೋಡಿಕೊಂಡು ಜನ ಎಲ್ಲ ಸೇರಿ ಅದು ನೋಡ್ದಾಕಿದ್ರಿ. ಬಟ್ ನೈಟ್ ಟೈಮಲ್ಲಿ ಏನಾದರೂ ಆಗಿಬಿಟ್ಟಿದ್ರೆ ಏನು ಕತೆ ಅನ್ನೋದೊಂದು ಭಯ ಇತ್ತು. ಅದು ಅಲ್ದಿರ ಆ ಟೈಮಲ್ಲಿ ಅಜ್ಜಿ ತಾತ ಇಬ್ಬರೇ ಇದ್ದರು ಮನೆಯಲ್ಲಿ, ವಯಸ್ಸಾದವ್ರು ಇದ್ದಿದ್ದ ಕಾರಣ ತುಂಬ ಭಯ ಆಯಿತು. ಬನ್ನಿ ಈಗ ಹಳೆ ಕತೆ ಪುರಾಣ ಎಲ್ಲ ಬಿಟ್ಟು ಪ್ರೆಸೆಂಟಿಗೆ ಬರೋಣ. ಇನ್ನೂ ಯಾರೆಲ್ಲ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲಿ ಹಿಡಿಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಇಲಿ ಆಲ್ಮೋಸ್ಟ್ ನಮ್ಮ ಮನೆಗೆ ಬರಲ್ಲ, ಅಷ್ಟು ಬರೋದಕ್ಕೆ ಎಲ್ಲೂ ಜಾಗ ಇಲ್ಲ. ಮಿಸ್ಸಾಗಿ ಬಂದುಬಿಡುತ್ತೆ. ಇಲ್ಲಾಂದರೆ ಸೈಡ್ಗೆ ಪ್ಯಾಸೇಜಲ್ಲಿ ಜಾಗ ಇದೆ ಸ್ವಲ್ಪ, ಅಲ್ಲಿ ಬಂದುಬಿಡುತ್ತೆ. ನೈಟ್ ಏನಾಯಿತು, ಮೊನ್ನೆ ನೈಟ್ ಏನಾಯಿತು, ಅತ್ತೆ ಬಾತ್ರೂಮಲ್ಲಿ ನೋಡಿದ್ರಂತೆ. ಬಾತ್ರೂಮಲ್ಲಿ ನೋಡಿದೆ ಸಹನ ಇಲಿ ಬಂದುಬಿಟ್ಟಿತ್ತು, ಯಾವುದೋ ಸಣ್ಣ ಇಲಿ ಬಂದುಬಿಟ್ಟಿತ್ತು ಅಂತಂದರು. ಸರಿ ಅಂದ್ಬಿಟ್ಟು ಅದಾದಿದ್ದು ಮಾಡಿಗೆ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಕೆಟಿಗೆಲ್ಲ ಬಟ್ಟೆಗಳು ಹಾಕಿದ್ದೆ, ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೋಣ ಅಂದ್ಬಿಟ್ಟು ಬಕೆಟಿಂದ ಒಂದೊಂದೇ ಬಟ್ಟೆ ತೆಗಿತಾ ಇದ್ದೆ. ನೀಟಾಗಿ ಒದ್ರುಕೊಂಡು ನನ್ನ ಅದೃಷ್ಟಕ್ಕೆ ಒದ್ರಿ ಎತ್ಕೊತಾ ಇದ್ದೆ. ನೋಡಿದ್ರೆ ಅಲ್ಲೇ ಒಂದು ಇಲಿ ಇತ್ತು. ನೋಡಿದೆ, ಮೆಲ್ಲಗೆ ಹೋಗ್ಬಿಟ್ಟು ಒಂದು ಕವರ್ ಎತ್ಕೊಂಬಂದ್ಬಿಟ್ಟು ನೀಟಾಗಿ ಹೀಗೆ ಕೈಯಲ್ಲಿ ಹೇಗೆ ಹಿಡ್ದೆ ಇವಾಗ ಅದೇ ರೀತಿಯೇ ಕವರ್ ಕೈಗೆ ಹಾಕ್ಕೊಂಡು ಹಿಡ್ದಿದ್ದು. ನಾನು ಹಿಡಿದ್ಬಿಟ್ಟು ಆಚೆ ಹಾಕಿದೆ. ಅದಾಗಿ ನಿನ್ನೆ ಏನಾಗಿ ಯಾರು ಬಂದಿದ್ರು ಅಂದರೆ ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪ ಬಂದಿದ್ದರು. ಸೊ ದಟ್ ಅವರು ನೈಟಲ್ಲಿ ವಾಶ್ರೂಮ್ಗೆ ಹೋದಾಗ ಅವರು ಇಲಿ ನೋಡಿದ್ರಂತೆ, ಚಿಕ್ಕ ಇಲಿ. ಇವಾಗ ತೋರಿಸ್ತೀನಿ ನಾನು, ಅಷ್ಟು ಚಿಕ್ಕ ತೋರಿಸ್ದೆ ನೋಡಿ, ಇಲ್ಲಿದೆ ನೋಡಿ ಈ ಚಿಕ್ಕ ಇಲಿ.
ವಾಶ್ರೂಮಲ್ಲಿ ಇತ್ತಂತ ಅಲ್ಲಿ ಸೈಡಲ್ಲಿ ಸಂದಿಲ್ ಬಂದ್ಬಿಟ್ಟಿದೆ, ಅದು ಚಿಕ್ಕ ಗ್ಯಾಪಲ್ಲಿ ಬಂದ್ಬಿಡ್ತಂತೆ ಅವರು ಅದು ಹಂಗೂ ಹೇಳಿದ್ರು. ಇಮಿಡಿಯೇಟ್ ಬಂದ್ಬಿಟ್ಟು ನಾನು ಬಾಕ್ಲಾಗ್ತೆ ಈ ಕಡೆ ಸೈಡಿಗೆ ಬಂದ್ಬಿಡ್ತು ಅದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅದೊಂದು ಇಲ್ಲಿ. ಇವಾಗ ನಾನು ಮಧ್ಯಾಹ್ನ ಆಯ್ತಲ್ಲ ಅಡುಗೆ ಮಾಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಬಿಟ್ಟು ಈ ಕಡೆ ಕ್ಲೀನ್ ಮಾಡೋಣ, ಈ ಕಡೆ ಹೊರಗಡೆ ಬಂದೆ. ಏನೋ ಸರಿ ಇಲ್ಲಿ ಸುಸು ಮಾಡಿಬಿಟ್ಟಿದ್ದ, ನೀರು ಹಾಕಿದೆ, ಇನ್ನು ಜಾರ್ ಬೀಳ್ತಾನಲ್ಲ ಅಂದ್ಬಿಟ್ಟು ಮ್ಯಾಟ್ ಹಾಕೋಣ ಅಂದ್ಬಿಟ್ಟು ಬಂದೆ. ಮ್ಯಾಟ್ ಹಾಕೋಣ ಅಂದ್ಬಿಟ್ಟು ಎತ್ಕೊಂಡೆ, ಪಕ್ಕದಲ್ಲಿ ಸಿಲಿಂಡ್ರ್ ಮೇಲೆ ನಾನು ಮ್ಯಾಟ್ಗಳಿಟ್ಟಿದ್ದೆ. 2 ಸಿಲಿಂಡ್ರ್, 1 ಸಿಲಿಂಡ್ರ್ ಮೇಲೆ ಮ್ಯಾಟ್ಗಳಿಟ್ಟಿದ್ದೆ, ಇನ್ನೊಂದು ಸಿಲಿಂಡ್ರ್ ಮೇಲೆ ಮುರ ಇಟ್ಟಿದ್ದೆ. ಮುರದೊಳಗಡೆ ಬ್ಲ್ಯಾಕ್ ಕಲರ್ ಆಗಿತ್ತು, ಅದ್ರ ಜೊತೆಗೆ ನಾನು ಇಡ್ಲಿನ ಕವರು ಕೂಡ ಇಟ್ಟಿದ್ದೆ, ತೋರಿಸ್ತೀನಿ. ಇಲ್ಲಿದೆ ನೋಡಿ, ಈ ಇಡ್ಲಿನ ಕವರ್ ಒಳಗಡೆ ಇಲಿ ಸೇರ್ಕೊಂಬಿಟ್ಟಿದೆ, ಅದ್ರ ಪಕ್ಕದಲ್ಲಿ ಇಡ್ಲಿನ ಕವರ್ ಇದೆ. ಓಕೆನಾ, ಇಲ್ಲಿ ಈ ಪ್ಲೇಸಲ್ಲಿ ಈ ಜಾಗ ಇದೆ ಅಲ್ವಾ, ಈ ಜಾಗದಲ್ಲಿ ಇಲ್ಲಿ ಇನ್ನೊಂದು ಸಿಲಿಂಡ್ರ್ ಇಟ್ಟಿದ್ದೆ ನಾನು. ಸರಿ ನೋಡಿದ್ನಲ್ಲ, ಸರಿ ಇನ್ನೇನು ಹಿಡಿದು ಬಿಡೋಣ ಅಂದ್ಬಿಟ್ಟು ಸಿಲಿಂಡ್ರು ಮ್ಯಾಟ್ಗಳು ಎಲ್ಲನೂ ಸಹ ತೆಗೆದು ಆ ಕಡೆಗಿಟ್ಟು ನಾನು ಅದೃಷ್ಟಕ್ಕೆ ಸಿಕ್ಕಿದ್ದು ಈ ಟೈಮಿಗೆ ಇದೊಂದು ಅರ್ಜೆಂಟಿಗೆ ಪೊರ್ಕೆ ಸಿಕ್ತು. ಸಿಲಿಂಡ್ರೂ ಸಹ ಈ ಕಡೆಗಿಟ್ಟುಬಿಟ್ಟು ಸರಿ ಆಯಿತು ಇನ್ನೇನು ಅಂತ ಅಲ್ಲಿ ನೋಡಿದೆ, ಅಲ್ಲೆಲ್ಲೂ ಕಾಣಲಿಲ್ಲ ಇಲ್ಲಿ. ಅದಕ್ಕೆ ಮತ್ತೆ ಇನ್ನೆಲ್ಲಿ ಹೋಗಿರುತ್ತೆ ಅಂದ್ಬಿಟ್ಟು ನೀಟಾಗಿ ನೋಡಿದ್ರೆ ಬಂದುಬಿಟ್ಟು ಇಲ್ಲಿ ಟೈಲ್ಸ್ಗಳೆಲ್ಲ ಜೋಡಿಸಿದ್ವಿ. ಆ ಟೈಲ್ಸ್ಗಳ ಹತ್ರ ತಗ್ಲಾಕೊಂಡಿತ್ತು ಇಲ್ಲಿ. ಇನ್ನೇನು ಅಲ್ಲೇ ಆರಾಮಾಗಿರ್ಬೋದು ಅಂತ ಇತ್ತು. ಸರಿ ಅಂದ್ಬಿಟ್ಟು ಬರೋ ಟೈಲ್ಸ್ನೆಲ್ಲ ಈ ಕಡೆ ಜೋಡಿಸಿ ಈ 4 ಟೈಲ್ಸ್ ಇತ್ತು ಅಷ್ಟೇ. ಅದು ಎತ್ತಿದ್ರೆ ಫುಲ್ ಟೈಲ್ಸ್ ಎಲ್ಲ ಎತ್ಬಿಡ್ತಿದ್ದೆ. 4 ಟೈಲ್ಸ್ ಇತ್ತು ಅಷ್ಟೇ ಮಿಕ್ಕಿದ್ದು. ಸರಿ ಆಯಿತು ಅಷ್ಟರಲ್ಲಿ ಇಲ್ಲಿನ ಸಕ್ಸಸ್ಫುಲಿ ಹಿಡಿದು ಕವರಿಗೆ ಹಾಕಿದ್ದೀನಿ ನೋಡಿ. ನೀವು ಚಿಕ್ಕ ಇಲಿ, ಮೂಗಿಲಿ ಅಂತಾರಿಲ್ಲ, ಸುಂಡಿಲಿ ಅಂತಾರೆ ಇದನ್ನು, ಮೂಗುದ್ದ ಇರುತ್ತೆ ಇದ್ರದ್ದು ನೋಡಿ ನೀವು. ಬಟ್ ನನಗೆಲ್ಲಿ ಮನೆ ಒಳಗಡೆ ಬಂದ್ಬಿಡುತ್ತೋ ಅನ್ನೋದೊಂದು ಭಯ ಇತ್ತು ನನಗೆ. ಅಂದರೆ ನಮ್ಮದಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ಸ್ಟೋರ್ ರೂಮ್ ಒಳಗಡೆ ಸೇರ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಸಿಗೋದು. ಹಾಗಾಗಿ ಎಷ್ಟು ಸೇಫ್ಟಿ ಅಂದರೆ ಅಷ್ಟು ಹುಷಾರಲ್ಲಿರ್ತೀನಿ. ಹಿಂದೆ ಬಾಗಿಲು ಹಾಕ್ದಂಗೆ ಇದ್ರೂ ಭಯ ನನಗೆ ಯಾವ ಟೈಮಲ್ಲಿ ಏನು ಬಂದ್ಬಿಡುತ್ತೆ ಅಂತ. ಸರಿ, ಏನು ಮಾಡ್ತಿದ್ಯಾ ಚರಿ? ಕಸ ಹೊಡಿತಾ ಇದೆಯಾ? ಹಾಂ, ಕೊಡು, ನಾನು ಹೊಡಿತೀನಿ. ಬೇಡವಾ? ನೀನೇ ಹೊಡಿಬೇಕಾ? ಹಾಂ, ಕೊಡು ಮಗ್ನೆ. ಬೇಡ, ಕೊಡು ಮಗ್ನೆ, ಕೊಡು ಮಗ್ನೆ. ಜೈ ಜೈ. ಇವಾಗ ಜೈ ಅನ್ನೋದಂತ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನು. ಇವಾಗ ಮತ್ತೆ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಈ ಇಲಿಗೊಂದು ಗತಿ ಕಾಣಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಇನ್ನು ಸಿರಿ ಬರೋ ಟೈಮ್ ಆಗುತ್ತೆ. ಸಿರಿಗೆ ಅಷ್ಟರಲ್ಲಿ ಊಟಕ್ಕೇನಾದರೂ ರೆಡಿ ಮಾಡಿ ಸ್ವಲ್ಪ ಸ್ಕೂಲ್ ಹತ್ರ ಹೋಗೋದಿದೆ. ಸ್ವಲ್ಪ ಸಿರಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಹಾಗಾಗಿ ಸ್ವಲ್ಪ ಸ್ಕೂಲ್ ಹತ್ರ ಹೋಗಬೇಕು. ನೋಡಿ ನೋಡಿ ನೋಡಿ, ಎಸ್ಕೇಪ್ ಆಗೋಕ್ಕೆ ಹೆಂಗೆಲ್ಲ ಟ್ರೈ ಮಾಡುತ್ತೆ ಅಂದರೆ ಅದು ನಾವು ಕೆಳಗಡೆ ಬೀಳಿಸಿದ ತಕ್ಷಣ ಬಿಟ್ಬಿಟ್ಟಿದ್ದೀವಿ ಅಂದ್ಕೊಂಡು ಓಡೋಗೋಕ್ಕೆಲ್ಲ ಟ್ರೈ ಮಾಡುತ್ತೆ. ಇವಾಗ ನೋಡಿ ನೀಟಾಗಿ ಕಾಣ್ತಾ ಇದೆ ಎಷ್ಟು ಉದ್ದ ಇದೆ ಅಂತ. ಪಾಪ ಅದಕ್ಕೂ ತುಂಬ ಭಯ ಆಗ್ಬಿಟ್ಟಿರುತ್ತೆ, ಯಾರೋ ಇಟ್ಕೊಂಬಿಟ್ಟಿದಾರಲ್ಲ ನಮ್ಮನ್ನ ಅಂತ. ಪಾಪ, ಯಾಕೆ ಬಂದೆ ನೀನು ನಮ್ಮ ಮನೆಗೆ? ಯಾಕೆ ಬಂದೆ? ಅದರಲ್ಲೂ ನನ್ನ ಕೈಲಿ ಏನಕ್ಕೆ ತಗ್ಲಾಕೊಂಡೆ? ಹಾಂ, ನನ್ನ ಕೈಲಿ ತಗ್ಲಾಕೊಂಡ್ರೆ ಮುಗೀತು ಅವ್ರ ಕತೆ. ಅಯ್ಯೋ, ಇದು ಪಾಪ. ಇದೇ ಲಾಸ್ಟಾಗಿ ಇನ್ಯಾವುದು ಬರದೇ ಇರಲಿ, ಬಂದರೆ ಮಾತ್ರ ಹಿಡ್ದು ಹಾಕ್ತೀನಿ ನಾನು ಅಷ್ಟೇ. ನಮ್ಮ ಚರಿ ನೋಡಿ, ನಾನಿಲ್ಲಿ ಇದು ಮಾಡ್ತಿದ್ದೆ, ಅವ್ನು ಪೊರ್ಕೆ ಕಡ್ಡಿ ಎಲ್ಲ ಚಲ್ತಾ ಇದ್ದಾನೆ. ಚರಿಮಾ, ಅಷ್ಟೇ ಇರೋದು ಪೊರ್ಕೆ ಕಡ್ಡಿ, ಇನ್ಮೇಲಿದೆ, ಎತ್ಕೊಳಕ್ಕಾಗಲ್ಲ. ದೃಷ್ಟಿ ತೆಗಿಯಕ್ಕೆ ಬೇಡವಾ ನಿನಗೆ? ಹಾಂ ಚರಿ, ಚರಿ ಹೋಯ್ತು, ಪೂರ್ತಿ ಆಯಿತು, ಪೂರ್ತಿ ಚೆಲ್ಲಾಯ್ತು. ಈಗ ನಮಗೊಂದು ಆಟ ಅಂದರೆ ಮಕ್ಳಿಗೆ ಇನ್ನೊಂದು ಥರ ಆಟ. ಓ ಅಲ್ವಾ? ರಾಮ ಬುದ್ಧಿ ಇಲ್ಲ ಅಲ್ಲ ಚರಿ ನಿಂಗೆ? ಚರಿ, ಬುದ್ಧಿ ಇಲ್ಲ ಅಲ್ಲ ನಿಂಗೆ? ಹಾಂ, ಮಾತಾಡಿಲ್ವಾ ಬುದ್ಧಿ? ಹಾಂ, ತಲೆಯಲ್ಲಿ ಬುದ್ಧಿ ಇಲ್ಲ ನಿನಗೆ? ಚರಿ, ತಲೆಯಲ್ಲಿ ಬುದ್ಧಿ ಇಲ್ವಾ? ಹಾಂ, ಬುದ್ಧಿ ಇದೆಯಾ ಇಲ್ವಾ? ಹಾಂ, ಓಯ್, ಹಂಗೆಲ್ಲ ಮಾಡ್ತಾರಾ? ಹಾಂ, ಮಾಡ್ತಾರ ಸರ್ ಹಂಗೆಲ್ಲ? ಸರಿಮಾ, ಹಂಗೆಲ್ಲ ಮಾಡ್ತಾರಾ?
ಆಲ್ರೆಡಿ ನಿಮಗೆ ತೋರಿಸ್ತೆ ನಾನು ನಿಮ್ಗೆ ಆಗಲೇ ಎಲ್ಲ ನೀಟಾಗಿ ಟೈಲ್ಸ್ಗಳನ್ನೆಲ್ಲ ಎತ್ತಿ ಸೈಡಿಗೆ ಹಾಕಿದ್ದೆ ಅದನ್ನು ಅದು ನೀಟಾಗೆಲ್ಲ ಸೈಡಿಗೆ ಹಾಕಿದ್ದಿದ್ದ ಕಾರಣ ನಾನು ಒಂದೆರಡು ಟೈಲ್ಸ್ ಮಾತ್ರ ಅಲ್ಲಿ ಬಿಟ್ಟಿದ್ದೆ. ಇನ್ನು ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ. ನಿಮ್ಗೆ ಈ ಕ್ಯಾಪ್ಚರಲ್ಲಿ ಈ ರೀತಿ ತೋರಿಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಕ್ಯಾಮ್ರಾನ ಒಂದು ಸೈಡ್ ಇಟ್ಬಿಟ್ಟು ಹಾಗೆ ರೆಕಾರ್ಡ್ ಆಗಲಿ ಹಾಗೆ ಹಿಡಿಯೋಣ ಅಂದ್ಬಿಟ್ಟು ಹಾಗೆ ಹಿಡಿದು ನನಗೊಂದು ಸ್ವಲ್ಪ ಮೆಮೊರಿ ಆಗಿರುತ್ತೆ ಅನ್ನೋ ಒಂದು ರೀಸನಿಗೆ ಅಷ್ಟೇ. ಸೀರಿಯಸ್ಲಿ ನಾನಂತೂ ಮೊದಲೆಲ್ಲ ತುಂಬ ಅಂದರೆ ತುಂಬ ಹೆದರ್ಕೊತಿದ್ದೆ ಎಲ್ಲದಕ್ಕೂ. ಈಗ ಮಕ್ಕಳಾದ್ಮೇಲೆ ಆಟೋಮೆಟಿಕ್ ಧೈರ್ಯ ಬಂದುಬಿಟ್ಟಿದೆ ನನಗೆ. ಏನು ಬಂದರೂ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಧೈರ್ಯ ಬಂದುಬಿಟ್ಟಿದೆ. ಅದರಲ್ಲೂ ಲವ್ ಮ್ಯಾರೇಜ್ ಆದಮೇಲೆ ಎಷ್ಟು ಜನದ ಮಾತುಗಳನ್ನೆಲ್ಲ ಕೇಳಿ ಅದೆಲ್ಲ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದಮೇಲೆ ಎಲ್ಲ ಸ್ಟೇಜಸ್ನೂ ದಾಟ್ಕೊಂಡ್ಬಂದು ಎಲ್ಲ ರೀತಿ ಎಕ್ಸ್ಪೀರಿಯೆನ್ಸು ಸಹ ಮಾಡಲೇಬೇಕು. ಇದಾಗಿತ್ತು ನನ್ನ ಈ ಒಂದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮೊದಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.